ಗಾಯತ್ರಿ, ಈ ಒಂದು ಪದ ಕೇಳಿದ ತಕ್ಷಣ ನಮ್ಗೆಲ್ಲರಿಗೂ ಒಂದು ಮಂತ್ರ ನೆನ್ಪಾಗತ್ತೆ. ಬಹುಶಃ ಶಾಲೆಯಲ್ಲಿ, ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ನಾವು ಕೇಳಿರ್ತೀವಿ. ಹೌದು. ಆದ್ರೆ ಗಾಯತ್ರಿ ಅಂದ್ರೆ ಕೇವಲ ಒಂದು ಮಂತ್ರನಾ? ಅಥವಾ ಅದರ ಹಿಂದೆ ಒಂದು ದೊಡ್ಡ ಅಗಾಧವಾದ ಶಕ್ತಿಯ ಪರಿಕಲ್ಪನೆ ಇದೆಯಾ? ಖಂಡಿತ ಇದೆ. ಇವತ್ತು ನಮ್ಮ ಮುಂದಿರೋದು ಗಾಯತ್ರಿ ಚೈತನ್ಯ ಅನ್ನೋ ಒಂದು ಅದ್ಭುತವಾದ ಪಠ್ಯ. ಇದರ ಆಯ್ದ ಭಾಗಗಳ ಮೂಲಕ ಗಾಯತ್ರಿ ಎಂಬ ಆ ಮಹಾಶಕ್ತಿಯ ಬೇರೆ ಬೇರೆ ಮುಖಗಳನ್ನ, ಆಕೆಯ ನಿಜವಾದ ಸ್ವರೂಪ ಏನು ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು. ಈ ಚರ್ಚೆಯನ್ನ ಶುರು ಮಾಡೋಕೆ ಒಂದು ಕುತೂಹಲಕಾರಿ ವಿಷಯ ಇದೆ. ಹೇಳಿ. ಈ ಗಾಯತ್ರಿ ಚೈತನ್ಯ ಪಠ್ಯದಲ್ಲಿ ಗಾಯತ್ರಿಯನ್ನ ಕೇವಲ ಒಬ್ಬ ದೇವತೆ ಅಂತ ಸೀಮಿತಗೊಳಿಸಿಲ್ಲ. ಬದಲಿಗೆ ನಾವು ಅತ್ಯಂತ ಶಕ್ತಿಶಾಲಿ ಅಂತ ಭಾವಿಸೋ ಓಂಕಾರ ಇದೆಯಲ್ಲ, ಓಂಕಾರ, ಹೌದು, ಆ ಓಂಕಾರದ ಹಿಂದಿರುವ ಮೂಲಭೂತ ಚೈತನ್ಯವೇ ಗಾಯತ್ರಿ ಅಂತ ಸ್ಥಾಪಿಸಲಾಗಿದೆ. ಓ, ಇದು ನಿಜಕ್ಕೂ ವಿಭಿನ್ನವಾದ ಆರಂಭ. ಸಾಮಾನ್ಯವಾಗಿ ಬೇರೆಲ್ಲ ದೇವತೆಗಳ ಶಕ್ತಿಗೆ ಸೂರ್ಯನ ಪ್ರಕಾಶದ ಪ್ರಭಾವವನ್ನ ಹೋಲಿಸ್ತಾರೆ. ಆದರೆ ಇಲ್ಲಿ ಪರಮಾಂಬ ಗಾಯತ್ರಿಯ ಪ್ರಭಾವ ಎಷ್ಟು ದೊಡ್ಡದಂದ್ರೆ ಅದರ ಹಿಂದೆ ಇರೋದು ಓಂಕಾರದ ಶಕ್ತಿ ಅಂತ ಹೇಳಲಾಗಿದೆ. ವಾವ್! ಅಂದ್ರೆ ನಾವು ಮಂತ್ರ ಅಂತ ಶುರು ಮಾಡಿದ್ರೆ ಈ ಪಠ್ಯ ನಮ್ಮನ್ನು ನೇರವಾಗಿ ಬ್ರಹ್ಮಾಂಡದ ಮೂಲಕ್ಕೆ ಕರ್ಕೊಂಡು ಹೋಗ್ತಿದೆ. ಸರಿ, ಹಾಗಾದ್ರೆ ಇದನ್ನ ನಿಧಾನವಾಗಿ ಬಿಡಿಸಿ ನೋಡೋಣ. ಖಂಡಿತ. ಈ ಗಾಯತ್ರಿ ಚೈತನ್ಯದಲ್ಲಿ ಗಾಯತ್ರಿಯ ಸ್ವರೂಪವನ್ನ ವಿವರಿಸೋಕೆ 3 ಅನ್ನೋ ಸಂಖ್ಯೆಯನ್ನ ಪದೇ ಪದೇ ಬಳಸ್ತಾ ಹಾಗೆ ಕಾಣಿಸುತ್ತೆ. ಆಕೆಯ ತ್ರಿರೂಪಗಳ ಬಗ್ಗೆ ಮಾತಾಡೋಣ. ಹೌದು. ಮೊದಲನೇದಾಗಿ ಆಕೆಯನ್ನ ಸರ್ಗ ಮತ್ತು ಪ್ರತಿಸರ್ಗದ ಕರ್ತೃ ಅಂತ ಹೇಳಲಾಗಿದೆ. ಈ ಸರ್ಗ ಪ್ರತಿಸರ್ಗ ಅಂದ್ರೆ ಏನು? ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಖಂಡಿತ. ಇದು ಗಾಯತ್ರಿಯ ವಿಶ್ವವ್ಯಾಪಿ ಕಾರ್ಯವನ್ನ ತೋರಿಸುತ್ತೆ. ಈಗ ನೋಡಿ, ನಮ್ಮ ಪ್ರಪಂಚದಲ್ಲಿ 3 ಗುಣಗಳಿವೆ: ಸತ್ವ, ರಜಸ್ಸು ಮತ್ತು ತಮಸ್ಸು. ಸರಿ. ಈ ಗುಣಗಳ ನಡುವೆ ಸಮತೋಲನ ತಪ್ಪಿದಾಗ ಆ ಮೂಲಶಕ್ತಿ, ಆದಿಶಕ್ತಿ ಗಾಯತ್ರಿಯು 3 ರೂಪಗಳಲ್ಲಿ ಪ್ರಕಟವಾಗ್ತಾಳೆ. ಅವೇ ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತು ಮಹಾಕಾಳಿ. ಓಕೆ. ಈ 3 ದೇವಿಯರು ಬಂದು ಆ ಅಸಮತೋಲನವನ್ನ ಸರಿಪಡಿಸ್ತಾರೆ. ಈ ಕ್ರಿಯೆಯನ್ನೇ ಸರ್ಗ ಅಂತ ಕರೆಯೋದು. ಓ, ಸರ್ಗ ಅಂದ್ರೆ ಒಂದ್ ರೀತಿ ಕಾಸ್ಮಿಕ್ ಕರೆಕ್ಷನ್, ಸರಿಪಡಿಸುವಿಕೆ. ಹಾಗಾದ್ರೆ ಪ್ರತಿಸರ್ಗ ಅಂದ್ರೆ? ಪ್ರತಿಸರ್ಗ ಅದಕ್ಕಿಂತ ಒಂದು ಹೆಜ್ಜೆ ಮೂಲಭೂತವಾದದ್ದು. ಓಕೆ. ಸೃಷ್ಟಿ, ಸ್ಥಿತಿ ಮತ್ತು ಲಯ ಅಂದ್ರೆ ಸೃಷ್ಟಿಸುವುದು, ಪಾಲಿಸೋದು ಮತ್ತು ನಾಶಪಡಿಸೋದು. ಈ 3 ಪ್ರಮುಖ ಕೆಲಸಗಳನ್ನು ಮಾಡೋಕೆ ಅದೇ ಆದಿಶಕ್ತಿಯು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ರೂಪದಲ್ಲಿ ಪ್ರಕಟವಾಗುತ್ತಾಳೆ. ಅಂದ್ರೆ ಇದು ಪ್ರತಿಸರ್ಗ. ಅಂದ್ರೆ ಸರ್ಗದಲ್ಲಿ ದೇವಿಯರ ರೂಪದಲ್ಲಿ ಬಂದು ಸರಿಪಡಿಸಿದರೆ, ಪ್ರತಿಸರ್ಗದಲ್ಲಿ ತ್ರಿಮೂರ್ತಿಗಳ ರೂಪದಲ್ಲಿ ಬಂದು ಇಡೀ ವ್ಯವಸ್ಥೆಯನ್ನೇ ನಿರ್ಮಿಸ್ತಾಳೆ. ಇದನರ್ಥ ತ್ರಿಮೂರ್ತಿಗಳ ಸೃಷ್ಟಿಗೂ ಆಕೆಯೇ ಮೂಲ. ಖಂಡಿತ. ಆಕೆ ಅವರಿಗೂ ಹಿಂದಿನವಳು, ಅವರಿಗೂ ಶಕ್ತಿ ಕೊಡುವವಳು. ಅದ್ಭುತ. ಇದು ಗಾಯತ್ರಿಯ ಶಕ್ತಿಯ ವಿಸ್ತಾರವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸರಿ, ಇದೇ 3 ಸಂಖ್ಯೆಯ ಆಧಾರದ ಮೇಲೆ ಆಕೆಗೆ ಇನ್ನೊಂದು ಹೆಸರಿದೆ: ತತ್ವಮಯಿ. ಹೌದು. ಇದರ ಅರ್ಥವೇನು? ತತ್ವಮಯಿ ಅಂದ್ರೆ ಸಕಲ ತತ್ವಗಳ ಸ್ವರೂಪವೇ ಆಕೆ ಅಂತ. ಪಠ್ಯದ ಪ್ರಕಾರ ಮುಖ್ಯವಾಗಿ 3 ತತ್ವಗಳು: ಆತ್ಮತತ್ವ, ವಿದ್ಯಾತತ್ವ ಮತ್ತು ಶಿವತತ್ವ. ಆತ್ಮ, ವಿದ್ಯಾ ಮತ್ತು ಶಿವತತ್ವ. ಹೌದು. ಆತ್ಮತತ್ವ ಅಂದ್ರೆ ಅಸ್ತಿತ್ವ, ವಿದ್ಯಾತತ್ವ ಅಂದ್ರೆ ಅರಿವು, ಶಿವತತ್ವ ಅಂದ್ರೆ ಆನಂದ. ಸತ್, ಚಿತ್, ಆನಂದ ಅಂತಾರಲ್ಲ, ಹಾಗೆ. ಓ, ಸರಿ. ಈ 3 ಮೂಲಭೂತ ತತ್ವಗಳ ಒಟ್ಟು ರೂಪವೇ ಗಾಯತ್ರಿ. ಮತ್ತೊಂದು ಹೆಸರು ತ್ರಿಪುರ ಸುಂದರಿ. ಇದು ಕೇಳೋಕೆ ಬಹಳ ಸುಂದರವಾಗಿದೆ. ಆದರೆ ಇದರ ಹಿಂದಿನ ಅರ್ಥವೇನು? 3 ಪುರಗಳು ಅಂದ್ರೆ ಯಾವುವು? ಆ ಪುರಗಳು ಅಂದ್ರೆ ನಗರಗಳು ಹೊರಗಿಲ್ಲ, ನಮ್ಮೊಳಗಿವೆ. ನಮ್ಮೊಳಗೆ ಹೇಗೆ? ಮನಸ್ಸಿನ 3 ಸ್ಥಿತಿಗಳೇ ಆ 3 ಪುರಗಳು. ಮೊದಲನೇದು ಜಾಗೃತ್ ಅವಸ್ಥಾ, ಅಂದ್ರೆ ನಾವು ಎಚ್ಚರವಾಗಿರುವ ಸ್ಥಿತಿ. ಸರಿ. ಎರಡನೇದು ಸ್ವಪ್ನ ಅವಸ್ಥಾ, ಅಂದ್ರೆ ಕನಸು ಕಾಣುವ ಸ್ಥಿತಿ. ಮೂರನೇದು ಸುಷುಪ್ತಿ ಅವಸ್ಥಾ, ಅಂದ್ರೆ ಗಾಢನಿದ್ರೆಯ ಸ್ಥಿತಿ. ಜಾಗೃತ್, ಸ್ವಪ್ನ, ಸುಷುಪ್ತಿ. ಓಕೆ. ಈ 3 ಅವಸ್ಥೆಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುವಳೇ ತ್ರಿಪುರ ಸುಂದರಿ. ಅವಳು ಈ 3 ಸ್ಥಿತಿಗಳನ್ನು ದಾಟಿ ಸಾಧಕನಿಗೆ 4ನೇ ಸ್ಥಿತಿಯಾದ ತುರಿಯ ಸ್ಥಿತಿಯ ಅನುಭವ ಮಾಡಿಸ್ತಾಳೆ. ಆಕೆಯ ನಿಯಂತ್ರಣ ಇದೆ. ಇದು ನಿಜವಾಗಲೂ ಸ್ವಾರಸ್ಯಕರವಾಗ್ತಿದೆ. ಗಾಯತ್ರಿಯನ್ನ ತ್ರಿಶಕ್ತಿ ಸ್ವರೂಪಿಣಿ ಅಂತಾನೂ ವರ್ಣಿಸಲಾಗಿದೆ ಅಲ್ವಾ? ಹೌದು. ಇದು ಸಾಧಕನಿಗೆ ಅತ್ಯಂತ ನೇರವಾಗಿ ಸಂಬಂಧಪಟ್ಟ ವಿಷಯ. ಹೇಗೆ? ಇಲ್ಲಿ ಆಧ್ಯಾತ್ಮಿಕ ಪರಿಕಲ್ಪನೆಗಳನ್ನ ದೈನಂದಿನ ಜೀವನದ ಪ್ರಯೋಜನಗಳ ಜೊತೆ ಸುಂದರವಾಗಿ ಜೋಡಿಸಲಾಗಿದೆ.
ಸರಸ್ವತಿಯ ರೂಪದಲ್ಲಿ ಆಕೆ ನಮ್ಮ ಅಜ್ಞಾನವನ್ನ ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನ ನೀಡುತ್ತಾಳೆ. ಸರಿ, ಜ್ಞಾನ. ಆಮೇಲೆ ಲಕ್ಷ್ಮಿಯ ರೂಪದಲ್ಲಿ ನಮ್ಮ ಜೀವನದ ಅಭಾವ, ಬಡತನವನ್ನ ದೂರ ಮಾಡಿ ಸಮೃದ್ಧಿ, ಸಂಪತ್ತನ್ನ ಕರುಣಿಸುತ್ತಾಳೆ. ಸಂಪತ್ತು. ಮೂರನೇದಾಗಿ ದುರ್ಗೆಯ ರೂಪದಲ್ಲಿ ನಮ್ಮಲ್ಲಿರುವ ಅಶಕ್ತಿ, ಭಯವನ್ನ ನಿವಾರಿಸಿ ನಮ್ಮನ್ನ ಸಶಕ್ತರನ್ನಾಗಿ ಮಾಡ್ತಾಳೆ. ಜ್ಞಾನ, ಸಂಪತ್ತು, ಶಕ್ತಿ. ಅದ್ಭುತ. ಜೀವನದಲ್ಲಿ ಯಶಸ್ವಿಯಾಗಲು ಬೇಕಾದ ಪ್ರಮುಖ 3 ವಿಷಯಗಳಿಗೂ ಆಕೆಯೇ ಮೂಲ. ಖಂಡಿತ. ಹಾಗಾದ್ರೆ ಇಷ್ಟೆಲ್ಲ ಅರ್ಥ ಮಾಡಿಕೊಂಡ ಮೇಲೆ ಗಾಯತ್ರಿಯನ್ನ ಆರಾಧಿಸುವುದರಿಂದ ಸಾಧಕನಿಗೆ ನಿಜವಾಗಿ ಏನು ಸಿಗುತ್ತೆ? ಆಕೆಯನ್ನ ಜ್ಞಾನದ ಅಧಿಷ್ಠಾತ್ರಿ ಅಂತ ಕರೆಯೋದ್ರ ಹಿಂದಿನ ಮಹತ್ವವೇನು? ಖಂಡಿತ. ಗಾಯತ್ರಿ ಮಂತ್ರದ ಅತ್ಯಂತ ಪ್ರಮುಖ ಸಾಲು ಧಿಯೋ ಯೋ ನಃ ಪ್ರಚೋದಯಾತ್. ಹೌದು. ಇದರ ನೇರ ಅರ್ಥ ನಮ್ಮ ಬುದ್ಧಿಶಕ್ತಿಯನ್ನ ಪ್ರೋತ್ಸಾಹಿಸು, ಪ್ರೇರೇಪಿಸು ಅಂತ. ಇದೊಂದು ಪ್ರಾರ್ಥನೆ. ಗಾಯತ್ರಿ ಚೈತನ್ಯದ ಪ್ರಕಾರ ಈ ಸಾಮರ್ಥ್ಯ ಅಂದರೆ ಜಡವಾಗಿರುವ ಬುದ್ಧಿಯನ್ನ ಚೈತನ್ಯಗೊಳಿಸುವ ಶಕ್ತಿ, ಬ್ರಹ್ಮೇಶಕ್ತಿ ಗಾಯತ್ರಿಗೆ ಮಾತ್ರ ಇದೆ. ಓ. ಮನುಷ್ಯರು ತಮ್ಮ ತಮಸ್ಸಿನಲ್ಲಿ, ಆಲಸ್ಯದಲ್ಲಿ ಮುಳುಗಿದಾಗ ಅವರನ್ನ ಮತ್ತೆ ಎಚ್ಚರಗೊಳಿಸಿ ಜ್ಞಾನದ ಹಾದಿಯಲ್ಲಿ ನಡೆಯುವಂತೆ ಪ್ರೇರೇಪಿಸುವವಳು ಆಕೆಯೇ. ಸರಿ, ಈ ಆರಾಧನೆ ಮಾಡೋಕೆ ಯಾವುದಾದ್ರೂ ನಿರ್ದಿಷ್ಟ ವಿಧಾನಗಳಿವ್ಯಾ? ಯಾಕೆಂದ್ರೆ ಬೇರೆ ಬೇರೆ ಹಿನ್ನೆಲೆಯ ಜನ ಇರ್ತಾರೆ ಅಲ್ವಾ? ಖಂಡಿತ ಇದೆ. ಇದು ಈ ಪಠ್ಯದ ಒಂದು ದೊಡ್ಡ ವಿಶೇಷತೆ. ಇದು ಸಾಧಕರ ಬೇರೆ ಬೇರೆ ಹಂತಗಳನ್ನು ಗುರುತಿಸಿ 2 ಮುಖ್ಯವಾದ ಉಪಾಸನಾ ಮಾರ್ಗಗಳನ್ನು ಹೇಳುತ್ತೆ. ಅವು ಯಾವು? ಮೊದಲನೆಯದು ಸಗುಣೋಪಾಸನೆ, ಇನ್ನೊಂದು ನಿರ್ಗುಣೋಪಾಸನೆ. ಸಗುಣ ಅಂದ್ರೆ ಗುಣಗಳ ಜೊತೆಗೆ. ಇಲ್ಲಿ ದೇವಿಗೆ ಒಂದು ನಿರ್ದಿಷ್ಟ ರೂಪ, ಹೆಸರು, ಗುಣಗಳನ್ನ ಕೊಟ್ಟು ಪೂಜಿಸಲಾಗುತ್ತೆ. ಉದಾಹರಣೆಗೆ 5 ಮುಖ, 10 ಕೈಗಳು, ಕಮಲದ ಮೇಲೆ ಕುಳಿತಿರುವ ರೂಪ, ಹೀಗೆ. ಗೃಹಸ್ಥರು ಸಾಮಾನ್ಯವಾಗಿ ಈ ಉಪಾಸನೆಯನ್ನ ಮಾಡ್ತಾರೆ. ಯಾಕಂದ್ರೆ ಒಂದು ರೂಪವನ್ನ ಮನಸ್ಸಿನಲ್ಲಿತ್ಕೊಂಡು ಧ್ಯಾನ ಮಾಡೋದು ಸುಲಭ. ಹಾಗಾದ್ರೆ ನಿರ್ಗುಣೋಪಾಸನೆ ಅಂದ್ರೆ ಇದಕ್ಕೆ ವಿರುದ್ಧವಾ? ಹೌದು. ನಿರ್ಗುಣ ಅಂದ್ರೆ ಗುಣಗಳಿಲ್ಲದ. ಇಲ್ಲಿ ದೇವಿಗೆ ಯಾವುದೇ ಆಕಾರವಿಲ್ಲ, ರೂಪವಿಲ್ಲ. ಆಕೆ ಸರ್ವವ್ಯಾಪಿ, ನಿರಾಕಾರ, ಪರಬ್ರಹ್ಮ ಸ್ವರೂಪ. ಇದನ್ನ ಹೇಗೆ ಧ್ಯಾನಿಸೋದು? ಈ ಉಪಾಸನೆಯಲ್ಲಿ ಸಾಧಕರು ಗಾಯತ್ರಿಯನ್ನ ಓಂಕಾರದ ರೂಪದಲ್ಲಿ ಅಥವಾ ಒಂದು ಪ್ರಖರವಾದ ತೇಜಸ್ಸು, ಬೆಳಕಿನ ರೂಪದಲ್ಲಿ ಧ್ಯಾನ ಮಾಡ್ತಾರೆ. ಸನ್ಯಾಸಿಗಳು ಅಥವಾ ಉನ್ನತ ಸಾಧಕರು ಈ ಮಾರ್ಗವನ್ನು ಅನುಸರಿಸ್ತಾರೆ. ಅಂದ್ರೆ ಆರಂಭಿಕರಿಗಾಗಿ ಒಂದು ದಾರಿ, ಮುಂದುವರಿದವರಿಗಾಗಿ ಇನ್ನೊಂದು. ಹಾಗೆಯೇ ಜಪ ಮಾಡೋರಿಗೆ ಮುಕ್ತಿ ಸಿಗುತ್ತೆ ಅಂತಾನೂ ಹೇಳಲಾಗಿದೆ. ಮುಕ್ತಿಯಲ್ಲಿಯೂ ಪ್ರಕಾರಗಳಿವೆಯಾ? ಹೌದು. ಈ ಪಠ್ಯದಲ್ಲಿ 2 ರೀತಿಯ ಮುಕ್ತಿಗಳನ್ನ ಉಲ್ಲೇಖಿಸಲಾಗಿದೆ. ಮೊದಲನೆಯದು ಸದ್ಯೋಮುಕ್ತಿ. ಸದ್ಯೋಮುಕ್ತಿ. ಸದ್ಯಃ ಅಂದ್ರೆ ತಕ್ಷಣವೇ. ಜ್ಞಾನ ಮಾರ್ಗದಲ್ಲಿ ಹೋಗಿ ಆತ್ಮದ ನಿಜಸ್ವರೂಪದ ಅರಿವಾದ ತಕ್ಷಣ ಸಿಗೋ ಮುಕ್ತಿ ಇದು. ಓಕೆ. ಎರಡನೇದು ಸಾಯುಜ್ಯ ಮುಕ್ತಿ. ಇದು ಉಪಾಸನೆ, ಭಕ್ತಿ ಮಾರ್ಗದಿಂದ ಸಿಗೋದು. ನಿರಂತರವಾದ ಜಪ, ಧ್ಯಾನದಿಂದ ಸಾಧಕನ ಪ್ರಾಣವೂ ಆ ಪರಮಾತ್ಮನಲ್ಲಿ ಒಂದಾಗೋದು. ಅಂತಿಮವಾಗಿ ಎರಡೂ ಸೇರೋದು ಒಂದೇ ಕಡೆ. ಹೌದು. ದಾರಿಗಳು ಬೇರೆ ಬೇರೆ ಅಷ್ಟೇ. ಜ್ಞಾನ ಕೊಡುವಳು ಅಂತ ನೋಡಿದ್ವಿ. ಆದರೆ ಈ ಪಠ್ಯದಲ್ಲಿನ ಅತ್ಯಂತ ಆಕರ್ಷಕ ವಿಷಯ ಅಂದ್ರೆ ಗಾಯತ್ರಿಯನ್ನ ಸರ್ವದೇವತಾ ಸ್ವರೂಪಿಣಿ ಅಂತ ವರ್ಣಿಸಿರೋದು. ಹೌದು. ಅಂದ್ರೆ ಸಕಲ ದೇವತೆಗಳ ರೂಪವೂ ಆಕೆಯೇ ಅಂತ. ಇದು ಹೇಗೆ ಸಾಧ್ಯ? ಇದು ಗಾಯತ್ರಿಯ ಪರಿಕಲ್ಪನೆಯನ್ನು ಅತ್ಯುನ್ನತ ಶಿಖರಕ್ಕೆ ಕೊಂಡೊಯ್ಯುತ್ತೆ. ಗಾಯತ್ರಿ ಚೈತನ್ಯದಲ್ಲಿ ಇದಕ್ಕೆ ಸ್ಪಷ್ಟವಾದ ಉದಾಹರಣೆಗಳನ್ನು ಕೊಡಲಾಗಿದೆ. ಹೇಗಿದೆ? ಗಾಯತ್ರಿಯ ಧ್ಯಾನ ಶ್ಲೋಕವನ್ನು ನೋಡಿದ್ರೆ ಆಕೆಯ ರೂಪದಲ್ಲಿ ಬೇರೆಲ್ಲಾ ದೇವತೆಗಳ ಲಾಂಛನೆಗಳು ಕಾಣಿಸ್ತೇವೆ. ಉದಾಹರಣೆಗೆ ಬ್ರಹ್ಮನ ಹಾಗೆ ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲ. ಸರಿ. ವಿಷ್ಣುವಿನ ಹಾಗೆ ಶಂಖಚಕ್ರ, ಗದೆ ಮತ್ತು ಶಿವನ ಹಾಗೆ ತ್ರಿಶೂಲ ಮತ್ತು ಕಪಾಲವನ್ನು ಹಿಡಿದಿರ್ತಾಳೆ. ಓ, ಹಾಗಾಗಿ ತ್ರಿಮೂರ್ತಿಗಳ ಆಯುಧಗಳೆಲ್ಲ ಆಕೆಯ ಕೈಯಲ್ಲಿದೆ. ಇದು ನಿಜಕ್ಕೂ ಆಸಕ್ತಿದಾಯಕ. ಅಷ್ಟೇ ಅಲ್ಲ, ಲಕ್ಷ್ಮಿಯ ಹಾಗೆ ಕಮಲದ ಮೇಲೆ ಆಸೀನಳಾಗಿದ್ದಾಳೆ, ಅಂದ್ರೆ ಕಮಲಾಸನೆ. ಸರಸ್ವತಿಯ ಹಾಗೆ ಹಂಸವಾಹಿನಿಯಾಗಿದ್ದಾಳೆ. ಅಂದ್ರೆ ಎಲ್ಲಾ ಪ್ರಮುಖ ದೈವೀ ಶಕ್ತಿಗಳು ಆ ಒಬ್ಬಳಲ್ಲಿಯೇ ಅಡಕವಾಗಿವೆ. ಖಂಡಿತ. ಇದೊಂದು ರೀತಿ ದೈವಿಕ ಸಂಯೋಜನೆ ಅಂತ ಹೇಳಬಹುದು. ಈ ಸರ್ವದೇವತಾ ಸ್ವರೂಪಿಣಿ ಪರಿಕಲ್ಪನೆಯ ಮುಂದುವರಿದ ಭಾಗದ ಹಾಗೆ ಇಡೀ ವಿಶ್ವವೇ ಆಕೆಯ ಶರೀರದಲ್ಲಿ ನೆಲೆಸಿದೆ ಅನ್ನೋ ವಿರಾಟ್ ರೂಪ ದರ್ಶನದ ಕಲ್ಪನೆಯೂ ಇದೆ. ಹೌದು. ಆದ್ರೆ ಈ ಬ್ರಹ್ಮಾಂಡದಷ್ಟು ಬೃಹತ್ತು ರೂಪವನ್ನು ಒಬ್ಬ ಸಾಮಾನ್ಯ ಸಾಧಕ ಗ್ರಹಿಸೋದು ಹೇಗೆ? ಇದು ಅಸಾಧ್ಯದ ಮಾತಲ್ವೇ? ನೀವು ಕೇಳಿದ್ದು ಬಹಳ ಪ್ರಮುಖವಾದ ಪ್ರಶ್ನೆ. ಬ್ರಹ್ಮಾಂಡವನ್ನ ನಮ್ಮ ಸಣ್ಣ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳೋದು ಕಷ್ಟ. ಹೌದು. ಅದಕ್ಕಾಗಿಯೇ ಗಾಯತ್ರಿ ಚೈತನ್ಯ ಒಂದು ಸುಲಭವಾದ ದಾರಿಯನ್ನು ತೋರಿಸುತ್ತೆ. ಆಕೆಯ ವಿರಾಟ್ ರೂಪವನ್ನು ನೇರವಾಗಿ ಧ್ಯಾನಿಸುವ ಬದಲು
ಆಕೆಯ ಸಗುಣ ರೂಪದ ಒಂದೊಂದು ಅಂಗಪ್ರತ್ಯಂಗಗಳಲ್ಲಿ ಒಂದೊಂದು ದೇವತಾ ಶಕ್ತಿ ಸ್ಥಾಪಿತವಾಗಿದೆ ಅಂತ ಭಾವಿಸಬಹುದು. ಓ, ಅದು ಹೇಗೆ? ಉದಾಹರಣೆಗೆ, ಆಕೆಯ ಉದರದಲ್ಲಿ ಅಂದ್ರೆ ಹೊಟ್ಟಿಯಲ್ಲಿ ಸೃಷ್ಟಿಕರ್ತ ಬ್ರಹ್ಮ ನೆಲೆಸಿದ್ದಾನೆ. ಆಕೆಯ ಹೃದಯದಲ್ಲಿ ಪಾಲಕನಾದ ವಿಷ್ಣು ಇದ್ದಾನೆ. ಮತ್ತು ಆಕೆಯ ಶಿರದಲ್ಲಿ ಅಂದ್ರೆ ತಲೆಯಲ್ಲಿ ಮಹಾದೇವನು ಸ್ಥಿತನಾಗಿದ್ದಾನೆ. ಅಂದ್ರೆ ಆಕೆಯ ಮೂರ್ತಿಯನ್ನು ಧ್ಯಾನಿಸುತ್ತಾ ಆಕೆಯ ಹೊಟ್ಟೆಯಲ್ಲಿ ಬ್ರಹ್ಮನನ್ನು, ಹೃದಯದಲ್ಲಿ ವಿಷ್ಣುವನ್ನು ಮತ್ತು ತಲೆಯಲ್ಲಿ ಶಿವನನ್ನು ಕಲ್ಪಿಸಿಕೊಳ್ಳಬೇಕು. ಹೌದು. ಹೀಗೆ ಮಾಡುವುದರಿಂದ ಇಡೀ ವಿಶ್ವವೇ ಆಕೆಯಲ್ಲಿದೆ ಅನ್ನೋ ವಿರಾಟ ರೂಪದ ಅನುಭವ ಕ್ರಮೇಣ ಸಾಧಕನಿಗೆ ಆಗುತ್ತೆ. ಖಂಡಿತ. ಇದು ಅಚಿಂತ್ಯವನ್ನು ಚಿಂತನೆಗೆ ತರುವ ಒಂದು ವಿಧಾನ. ಕಣ್ಣುಗಳಲ್ಲಿ ಸೂರ್ಯಚಂದ್ರರು, ಕೇಶರಾಶಿಯಲ್ಲಿ ಮೋಡಗಳು, ಉಸಿರಾಟದಲ್ಲಿ ವಾಯುದೇವ, ಹೀಗೆ ಪ್ರತಿಯೊಂದು ಅಂಗದಲ್ಲೂ ಒಂದೊಂದು ಶಕ್ತಿಯನ್ನು ಕಲ್ಪಿಸಿಕೊಡುತ್ತಾ ಹೋದರೆ ಆಕೆಯ ಸಗುಣರೂಪವೇ ವಿರಾಟ್ ರೂಪದ ಒಂದು ಸಣ್ಣ ಮಾದರಿ ಎಂಬ ಅರಿವು ಮೂಡುತ್ತೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ಸ್ಪಷ್ಟವಾಗುವುದು ಏನಂದ್ರೆ, ಗಾಯತ್ರಿ ಕೇವಲ ಒಂದು ಮಂತ್ರವಲ್ಲ, ಆಕೆ ಈ ಬ್ರಹ್ಮಾಂಡದ ಮೂಲವಾದ ಆದಿಶಕ್ತಿ. ಹೌದು. ವೇದಗಳಿಗೆ ಜನ್ಮ ಕೊಟ್ಟ ವೇದಮಾತೆ, ತ್ರಿಮೂರ್ತಿಗಳನ್ನೇ ಸೃಷ್ಟಿಸಿದ ಮಹಾಶಕ್ತಿ ಮತ್ತು ಸಕಲ ದೇವತೆಗಳ ಏಕೀಕೃತ ರೂಪ. ಹೌದು. ಮತ್ತು ಇಷ್ಟೆಲ್ಲ ತಿಳಿದ ಮೇಲೆ ಕೆಲವರಿಗೆ ಇದೆಲ್ಲ ನಮಗೆ ಸಾಧ್ಯವೇ, ನಾವು ಅಷ್ಟು ದೊಡ್ಡ ಸಾಧಕರೇ ಅಂತ ಅನ್ನಿಸಬಹುದು. ನಿಜ. ಅಂಥವರಿಗಾಗಿ ಈ ಗಾಯತ್ರಿ ಚೈತನ್ಯ ಒಂದು ಅದ್ಭುತವಾದ ಧೈರ್ಯ ತುಂಬುವ ಭರವಸೆಯನ್ನು ನೀಡುತ್ತೆ. ಅದು ಏನಂದ್ರೆ, ತನ್ನೆಡೆಗೆ ಯಾವುದೇ ರೀತಿಯಲ್ಲಾದರೂ ಸರಿ, ಭಕ್ತಿಯಿಂದ, ಜ್ಞಾನದಿಂದ ಅಥವಾ ಕೇವಲ ಕುತೂಹಲದಿಂದಲೇ ಆಗಲಿ ಬಂದ ಸಾಧಕರನ್ನು ಗಾಯತ್ರಿಯು ಎಂದಿಗೂ ಬರಿಗೈಯಲ್ಲಿ ಹಿಂದಕ್ಕೆ ಕಳುಹಿಸುವುದಿಲ್ಲ. ಇದು ನಿಜಕ್ಕೂ ಎಲ್ಲರಿಗೂ ಒಂದು ಭರವಸೆಯ ಮಾತು. ಅವರವರ ಅರ್ಹತೆಗೆ, ಶ್ರದ್ಧೆಗೆ ತಕ್ಕ ಫಲವನ್ನು ಕೊಟ್ಟೇ ಕೊಡುತ್ತಾಳೆ. ಕೊನೆಯದಾಗಿ ಈ ಪಠ್ಯದಲ್ಲಿ ನನ್ನ ಗಮನ ಸೆಳೆದ ಒಂದು ಅಂಶವಿದೆ. ಇದು ನಮ್ಮನ್ನು ಒಂದು ಆಳವಾದ ಆಲೋಚನೆಗೆ ದೂಡುತ್ತೆ. ಹೇಳಿ. ಗಾಯತ್ರಿ ಎಂಬ 3 ಅಕ್ಷರದ ಹೆಸರನ್ನು ಆಯುರ್ವೇದದಲ್ಲಿ ಹೇಳುವ ಮನುಷ್ಯನ ಆರೋಗ್ಯದ ಮೂಲವಾದ 3 ದೋಷಗಳಾದ ವಾತ, ಪಿತ್ತ ಮತ್ತು ಕಫದೊಂದಿಗೆ ಸಂಬಂಧ ಕಲ್ಪಿಸಲಾಗಿದೆ. ಹೌದು. ಈ ತ್ರಿದೋಷಗಳನ್ನು ನಿಯಂತ್ರಣದಲ್ಲಿಡಲು ಗಾಯತ್ರಿಯ ನಾಮಸ್ಮರಣೆ ಸಹಾಯ ಮಾಡುತ್ತದೆ ಅಂತ ಹೇಳಲಾಗಿದೆ. ಇದು ನನ್ನಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಈ ಪ್ರಾಚೀನ ಆಧ್ಯಾತ್ಮಿಕ ಪರಿಕಲ್ಪನೆಗಳು ಕೇವಲ ತತ್ವಶಾಸ್ತ್ರಕ್ಕೆ ಸೀಮಿತವಾಗಿವೆಯೇ, ಅಥವಾ ಅವು ಮಾನವನ ಭೌತಿಕ ಮತ್ತು ಜೈವಿಕ ಅಸ್ತಿತ್ವದೊಂದಿಗೆ, ನಮ್ಮ ಶರೀರದೊಂದಿಗೆ ಆಳವಾಗಿ ಹೆಣೆದುಕೊಂಡಿವೆಯೇ? ಬಹಳ ಒಳ್ಳೆಯ ಪ್ರಶ್ನೆ. ಅಂದ್ರೆ ಬ್ರಹ್ಮಾಂಡದ ಮಟ್ಟದಲ್ಲಿ ಕೆಲಸ ಮಾಡುವ ಶಕ್ತಿಯು ನಮ್ಮ ದೇಹದೊಳಗಿನ ಜೀವಕೋಶದ ಮಟ್ಟದಲ್ಲೂ ಕೆಲಸ ಮಾಡುತ್ತದೆಯೇ? ಈ ಬ್ರಹ್ಮಾಂಡ ಮತ್ತು ಜೀವಕೋಶದ ನಡುವಿನ ಸಂಬಂಧದ ಬಗ್ಗೆ ಚಿಂತಿಸುವುದು ನಿಚ್ಚಕ್ಕೂ ಸ್ವಾರಸ್ಯಕರ.